ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ರೂಪಾ ಆ್ಯಂಡ್ ಗೌಡಾಸ್ ಬ್ಲಾಗ್ ಇನ್ ಕನ್ನಡ. ಇವತ್ತಿಂದ ನನಗೆ ಬ್ರೈಡಲ್ ವರ್ಕ್ ಶುರು. ಕಂಟಿನ್ಯೂಯಸ್ 1 ವೀಕ್ ಇರುತ್ತೆ. ಏನೇನಾಗುತ್ತೆ ಎಲ್ಲ ಅಪ್ಡೇಟ್ನ ಕೊಡ್ತೀನಿ ಬನ್ನಿ. ಇವಾಗ ಒಂದು ಬ್ರೈಡಲ್ ವರ್ಕಿಗೆ ಹೋಗ್ತಾ ಇದ್ದೀನಿ, ಹೊರಡೋಣ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ ಆಲಲ್ಲಿ ಕ್ಲಿಕ್ ಸೊ ದಟ್ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋ ನೋಟಿಫಿಕೇಶನ್ ಫ್ಯೂಚರಲ್ಲಿ ನಿಮಗೆ ಮೊದಲು ಬಂದು ತಲುಪುತ್ತೆ. ಇವಾಗ ಬನ್ನಿ ಬ್ರೈಡಲ್ ವರ್ಕಿಗೆ ಹೋಗೋಣ. ಎಲ್ಲ ರೆಡಿ ಆಗಿದ್ದೀವಿ. ದಿಸ್ ಈಸ್ ಅರ್ಷಿತಾ ಫ್ರಮ್ ಮಂಡ್ಯ. ಹಾಯ್, ಬನ್ನಿ ಗೈಸ್ ಹೊರಡೋಣ. ಆಟೋ ಸಿಕ್ತು. ಇವಾಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಆನ್ ದ ವೇ ಹೋಗ್ಬೇಕಾದ್ರೆ ಹಂಗೆ ನನ್ನ ಹತ್ರ ಬ್ಲ್ಯಾಕ್ ಥ್ರೆಡ್ ಖಾಲಿ ಆಗಿತ್ತು. ಬುಕ್ ಸ್ಟೋರ್ಗೆ ಹೋಗಿ ಬ್ಲ್ಯಾಕ್ ಥ್ರೆಡ್ ತೊಗೊಂಡು ಇವಾಗ ಚೌಟ್ರಿಗೆ ಬಂದು ರೀಚ್ ಆಗಿದ್ದೀವಿ. ಹುಡುಗಿ ರೂಮ್ ಹತ್ರ ಹೋಗಿ ಸ್ಯಾರಿನ ಈಸ್ಕೊಂಡು, ಹುಡುಗಿ ಇನ್ನೂ ಬಂದಿಲ್ಲ ಬಟ್ ಹುಡುಗನ ಕಡೆಯವ್ರ ಹತ್ರ ಇತ್ತು ಸ್ಯಾರಿ. ಹುಡುಗನ ಕಡೆಯವ್ರು ಬಂದಿದ್ದರು, ಹುಡುಗ ಬಂದಿರಲಿಲ್ಲ. ಅವ್ರ ಹತ್ರ ಹೋಗಿ ಸ್ಯಾರಿನ ಈಸ್ಕೊಂಡು ಬಂದು ಇವಾಗ ಪ್ಲೇಟಿಂಗ್ ಎಲ್ಲ ಮಾಡಿ ಎಲ್ಲ ಸೆಟಪ್ ಮಾಡ್ಕೊಂಡು ಕೂತಿದ್ದೀವಿ. 5:30 ಆಗಿದೆ ಟೈಮು. ಇನ್ನೂ ಬ್ರೈಡ್ ಬಂದಿಲ್ಲ. ವೆಯ್ಟ್ ಮಾಡಿ ಸಾಕಾಗೋಯ್ತು. ಹಂಗೋ ಒಂದು ಮಧ್ಯದಲ್ಲಿ 2 ರೀಲ್ಸ್ ಕೂಡ ಮಾಡ್ಕೊಂಡ್ವಿ. ಬಂದು ಎಷ್ಟು ಅವರ್ ಆಯ್ತು? 1.5 ಅವರ್ ಆಗುತ್ತೆ. ಕಾದು ಸಾಕಾಗೋಯ್ತು. ಬ್ರೈಡೇ ಬಂದಿಲ್ಲ. ಈ ಥರ ಬ್ರೈಡ್ ಯಾವತ್ತೂ ನೋಡಿರಲಿಲ್ಲ. ಅಂದರೆ ಸ್ವಲ್ಪ ಇವರು ಈ ಮೇಕಪ್ಪು ಇದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ಅನಿಸುತ್ತೆ. ಸ್ವಲ್ಪ ಹಿಂದೆ ಉಳಿತಾರೆ. ಹಂಗಾಗಿ ಸ್ವಲ್ಪ ನಮಗೆ ಪ್ರಾಬ್ಲಮ್ ಆಗ್ತಿದೆ. 6 ಗಂಟೆ. ಇನ್ನೇನಾದರೂ ಇನ್ನೊಂದು ಅರ್ಧ ಗಂಟೆ ಆದರೆ ಸ್ಟಾರ್ಟ್ ಮಾಡ್ಕೋತಾರೆ ಕಳಿಸಿ ಅಂತ. ಆದರೆ ಹಿಂಗೆ ಮಾಡ್ತಾರೆ, ಏನು ಮಾಡೋಣ? ನಮ್ಮ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳೋರು ಯಾರೂ ಇಲ್ಲ. ಪಾಪ ಸೀದಾ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಗೈಸ್. ಎಲ್ಲ ರೆಡಿ ಮಾಡಿಕೊಂಡು ಸೀರೆನೂ ಪಿನ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಕೂತಿದ್ದೀವಿ. ಹುಡುಗಿ ಕೆಳಗಡೆ ಇದ್ದಾರೆ. ಆದರೆ ಇಲ್ಲಿ ಕಳ್ಸೋಕ್ಕೆ 5 ನಿಮಿಷ ಹೇಳ್ತಾನೆ ಅವರೇ, ನಾವು ಕೇಳ್ತಾನೆ ಇದ್ದೀವಿ. ಕಳ್ಸೋಕ್ಕೆ ಲಾಕ್ ಮಾಡಿಕೊಂಡು ರೆಡಿ ಮಾಡಾದ್ಮೇಲೆ ಕಳಿಸ್ತೀವಿ ಗೈಸ್, ಅಷ್ಟೇ. ಇನ್ನೇನು ಮಾಡೋಕ್ಕಾಗಲ್ಲ. ಆಮೇಲೆ ಸಿಗ್ತೀನಿ ಗೈಸ್. ಆದರೆ ವಿಡಿಯೋ ಟೈಮ್ ಆಗೋಗುತ್ತೆ. ಮೇಕಪ್ ಮಾಡೋದೆಲ್ಲ ತೋರ್ಸೋಕ್ಕಾಗಲ್ಲ. ಮೇಕಪ್ ಎಲ್ಲ ಆದಮೇಲೆ ಫೈನಲ್ ಲುಕ್ ಆದರೂ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಗೈಸ್. ಫೈನಲಿ ಹುಡುಗಿ ಬಂದರು. 3 ಗಂಟೆಗೆ ಹೇಳಿದೆ, ಅವ್ರು 6 ಗಂಟೆ 6:15ಗೆ ಬಂದರು. ಐಬ್ರೋ ಕೂಡ ಮಾಡಿಸಿರ್ಲಿಲ್ಲ. ಐಬ್ರೋ ಥ್ರೆಡ್ಡಿಂಗ್ ನಿನ್ನೆ ಮೆಹಂದಿ ಹಾಕೋಕ್ಕೆ ಇವರಿಗೇ ಹೋಗಿದ್ದೆ. ಅವಾಗ ಹೇಳಿದರು. ಅವ್ರಿಗೆ 1 ಗಂಟೆಗೆ ಹೇಳಿದ್ದಕ್ಕೆ 4 ಗಂಟೆಗೆ ಬಂದರು ಮೆಹಂದಿಗೂ ಕೂಡ. ಆವಾಗ ಐಬ್ರೋ ಮಾಡೋದಕ್ಕಾಗಿರಲಿಲ್ಲ. 3 ಗಂಟೆಗೆ ಬನ್ನಿ, ಬೇಗ ಬನ್ನಿ, ಆವಾಗಲೇ ಮಾಡ್ತೀನಿ ಅಂತಲೂ ಕೂಡ ಹೇಳಿದ್ದೆ. ಆಮೇಲೆ ಐಬ್ರೋ ಮಾಡಿದ್ರೆ ಕೂದಲೆಲ್ಲ ಅಂದರೆ ಹಣೆಯೆಲ್ಲ ಊದ್ಕೊಳ್ಳುತ್ತೆ ಅಂತ ಹೇಳಿದ್ರು ಅಂದ್ಬಿಟ್ಟು ಫೇಶಿಯಲ್ ರೇಸರಲ್ಲೇ ಎಕ್ಸ್ಟ್ರಾಸ್ ತೆಗಿಯೋಕೆ ಹೋದೆ. ಅವರು ಬೇಡ, ಹಿಂಗಂಗಿದ್ರೆ ನಾನು ಅಲ್ಲೇ ಮಾಡಿಸ್ಕೊಂಬಂದ್ಬಿಡ್ತಿದ್ದೆ ಹಂಗೆ ಹಿಂಗೆ ಅಂತ ಸ್ವಲ್ಪ ಎಲ್ಲ ರ್ಯಾಶ್ ಆದರು. ನಾನು ಸ್ವಲ್ಪ ಅರ್ಥ ಮಾಡಿಸ್ದೆ ಅವರಿಗೆ. ಆಮೇಲೆ ಸರಿಯೋದ್ರು. ಆಮೇಲೆ ನಿಮ್ಮ ಇಷ್ಟ, ಥ್ರೆಡಲ್ಲೇ ಮಾಡಿದೆ, ನನಗೇನು ಪ್ರಾಬ್ಲಮ್ ಇಲ್ಲ, ನಾನು ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಥ್ರೆಡಲ್ಲೇ ಮಾಡಿಕೊಟ್ಟೆ. ಆಮೇಲೆ ಇವಾಗ ಸ್ಲೋ ಆಗೇ ಮಾಡಿದೆ, ಬಟ್ ಇಲ್ಲಿ ಫಾಸ್ಟ್ ಫಾರ್ವರ್ಡ್ ಮಾಡಿರೋದು. ಹಾಗಾಗಿ ಇವಾಗ ಐ ಮೇಕಪ್ನ ಫಿನಿಶ್ ಮಾಡ್ತಾಯಿದ್ದೀನಿ. ಟೈಮ್ ಕೂಡ ಆಗಿದೆ. 7 ಗಂಟೆಗೆಲ್ಲ ರಿಸೆಪ್ಷನಿಗೆ ನಿಲ್ಲಿಸ್ಬೇಕು. ಆದರೂ ಯಾರೂ ಬಂದು ಅಷ್ಟು ಫೋರ್ಸ್ ಮಾಡಲಿಲ್ಲ ಕಳಿಸಿ ಅಂತ. ಸ್ವಲ್ಪ ಕಾಮಾಗಿ ಹೆಂಗೋನೋ ಸ್ವಲ್ಪ ಮಾಡಿಕೊಂಡೆ. ಒಂದು 8 ಗಂಟೆಗೆ ಕರೆಕ್ಟಾಗಿ ಬಂದು ಕರೆದ್ರು. ನಾನು ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲ ತೆಕ್ಕೊಂಡಿದ್ದೆ. ಆಮೇಲೆ ಫೋಟೋಗ್ರಾಫರ್ ಅವಾಗ ಬಂದರು. ಅವರು ಫೋಟೋಸ್ ತೆಕ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ತೆಕ್ಕೊತಾಯಿದ್ರು. ಪಾಪ ಅವ್ರಿಗೆ ಬೈದ್ಬಿಟ್ರು, ನಮ್ಮ ಫೋಟೋ ಗಿಟೋ ಎಲ್ಲ ಏನೂ ಬೇಡ, ಜನ ಮುಖ್ಯ, ಜನ ಹೊಂಟೋಯ್ತಿದ್ದಾರೆ, ಕಳಿಸ್ರಿ ಅಂತ ಹೇಳ್ಬಿಟ್ಟು ಆ ಹುಡುಗಿನ ಕರ್ಕೊಂಡು ಹೋದ್ರು. ಪಾಪ ಅವರಿಗೆ ಎಷ್ಟು ಫೋಟೋಸ್ ವೀಡಿಯೋಸ್ ಸಿಕ್ತೋ ಏನೋ ಗೊತ್ತಿಲ್ಲ. ಅದೇ ಮೆಮೊರೀಸು ಅಲ್ವಾ. ಹಂಗಾಗಿ ಸ್ವಲ್ಪ ಅದಕ್ಕೂ ಎಲ್ಲದಕ್ಕೂ ಟೈಮ್ ಅಡ್ಜಸ್ಟ್ ಮಾಡಿಕೊಂಡು ನೀವು ಹುಡುಗಿರು ಟೈಮ್ ಪಿಕಪ್ ಮಾಡಿಕೊಂಡ್ರೆ ನಿಮ್ಮ ಪ್ಲ್ಯಾನ್ ಪ್ರಕಾರ ಎಲ್ಲ ಆದರೆ ನಿಮ್ಮ ಬಿಗ್ ಡೇ, ನಿಮ್ಮ ಸ್ಪೆಷಲ್ ಡೇ ನಿಮಗೆ ಮೆಮೊರಿಯಾಗೆ ಉಳಿಯುತ್ತೆ. ಫೈನಲಿ ಬ್ರೈಡ್ನ ಕಳಿಸಿ ಮುಗೀತು. ಇವಾಗ ನಾವು ಊಟ ಮಾಡ್ಕೊಂಡು ಮನೆಗೆ ಹೋಗಿ ಮತ್ತೆ ಬೆಳಿಗ್ಗೆ ಎದ್ದು ಬರ್ತೀವಿ. ಈ ಮೆಸ್ಸಿನೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಎತ್ತಿಟ್ಕೊಂಡು ಪ್ಯಾಕ್ ಮಾಡ್ಕೊಂಡು ಪ್ಯಾಕಪ್ ಎಲ್ಲ ಮಾಡ್ಕೊತಿರ್ಬೇಕಾದ್ರೆ ಹುಡುಗಿ ಕಡೆಯವ್ರು ಬಂದು ಒಂದಿಬ್ಬರು ಐಬ್ರೋ ಮಾಡಿಕೊಡ್ತೀರಾ ಅಂತ ಕೇಳಿದ್ರು. ನಾನು ಎಮರ್ಜೆನ್ಸಿಗೆ ಅಂತ ಥ್ರೆಡ್ನ ಬ್ಯಾಗಲ್ಲಿ ಇಟ್ಕೊಂಡು ಹೋಗಿದ್ದೆ ಮತ್ತು ಬ್ರೈಡ್ ಕೂಡ ಮಾಡಿಸ್ಕೊಂಡಿರ್ಲಿವಲ್ಲ, ಹಂಗಾಗಿ ನಾನು ಐಬ್ರೋ ಥ್ರೆಡ್ನ ಕ್ಯಾರಿ ಮಾಡಿದ್ದೆ. ಆಮೇಲೆ ಅವ್ರು ಕೇಳಿದಾಗ ನಾನು ಮಾಡಿಕೊಟ್ಟೆ, ಇಬ್ರಿಗೆ ಮಾಡಿಕೊಟ್ಟು ದಾಲ್ಗೆ ಹೋಗಿ ಊಟ ಮಾಡಿಕೊಂಡು ಆಮೇಲೆ ಅಪ್ಪಂಗೆ ಕಾಲ್ ಮಾಡಿದ್ದೆ. ಅಪ್ಪ ಬಂದು ನಮ್ಮನ್ನ ಕರ್ಕೊಂಡು ಹೋಗ್ತಿದ್ದಾರೆ. ಮನೆಗೆ ಹೋಗಿ ರಿಫ್ರೆಶ್ ಎಲ್ಲ ಆಗಿ ಅಪ್ಪು ಊಟ ಮಾಡಿರಲಿಲ್ಲ, ಅವನಿಗೆ ಊಟ ಎಲ್ಲ ಮಾಡಿಸ್ಕೊಟ್ಟು ಆಮೇಲೆ ಇವಾಗ ನಾವು ಮಲ್ಕೊಳಕ್ಕೆ ಹೋಗ್ತೀವಿ. ಬೆಳಗ್ಗೆ ಬೇಗ ಎದ್ದು ಹೋಗ್ಬೇಕು. ಹಾಗಾಗಿ ಅಪ್ಪು ನೈಟ್
5:30 ಹಂಗೆಲ್ಲ ಎದ್ದು 6 ಗಂಟೆ ಅಷ್ಟರಲ್ಲೆಲ್ಲ ರೆಡಿಯಾಗಿ ಮುಹೂರ್ತ ಇದ್ದಿದ್ದು 9:30ಗೆ. ಹಾಗಾಗಿ ಇವಾಗ ಹೊರಡ್ತಾ ಇದ್ದೀವಿ. ಮತ್ತು ಆ್ಯಸ್ ಯೂಶ್ವಲ್ ಎಲ್ಲ ಲಗೇಜನ್ನು ಮತ್ತೆ ಕ್ಯಾರಿ ಮಾಡಿಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಆಟೋಗೆ ವೆಯ್ಟ್ ಮಾಡ್ತಿದ್ವಿ. ಸದ್ಯ ಹೆಂಗೋ ಆಟೋ ಸಿಕ್ತು. ಆಟೋದಲ್ಲಿ ಆಟೋ ಜಸ್ಟ್ ಬಸ್ ಸ್ಟ್ಯಾಂಡ್ ಹತ್ರ ಬಿಡ್ತಾರೆ. ನಾವು ಒಂಚೂರು ಮುಂದಕ್ಕೆ ಚೌಟ್ರಿ ಹತ್ರ ಎಕ್ಸ್ಟ್ರಾ ಕೊಟ್ಟು ಬಿಡಿಸ್ಕೊಂಡು ಇವಾಗ ಚೌಟ್ರಿ ಹತ್ರ ರೀಚ್ ಆಗಿದ್ದೀವಿ. ಹುಡುಗಿ ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿಯಾಗಿರೋ ಕಾಲ್ ಮಾಡಿದ್ದೆ ಮನೇಲಿ ಇರ್ಬೇಕಾದ್ರೆ. ಅವರೆಲ್ಲ ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿಯಾಗಿದ್ದರು. ಸ್ವಲ್ಪ ಕೂದಲು ಲೆಂತ್ ಇತ್ತು ಇವ್ರದ್ದು, ಕೂದಲು ಡ್ರೈ ಆಗಿರಲಿಲ್ಲ. ಹಾಗಾಗಿ ಸ್ವಲ್ಪ ಅವ್ರ ಹೇರ್ ಡ್ರೈ ಮಾಡಿಕೊಡ್ತಾ ಇದ್ದೀನಿ. ಅವರು ಇನ್ನು ಹುಡುಗನ ಕಡೆಯವರು ಸ್ಯಾರಿ ಮತ್ತು ಇದನ್ನೆಲ್ಲ ಈಸ್ಕೊಂಡು ಬಂದಿರಲಿಲ್ಲ. ಅದನ್ನು ಈಸ್ಕೊಂಬರೋ ತನಕ ಕೂದಲನ್ನೆಲ್ಲ ಡ್ರೈ ಮಾಡಿಕೊಂಡು ಮೇಕಪ್ ಶುರು ಮಾಡಿ ಇವಾಗ ಫೈನಲ್ ಲುಕ್ ಮೇಕಪ್ ರೆಡಿಯಾಗಿದೆ. ಬೆಳಗ್ಗೆಗಿಂತ ಇವಾಗ ಸ್ವಲ್ಪ ಟೈಮ್ ಕೊಟ್ಟಿದ್ದರಿಂದ ಇವಾಗ ಸ್ವಲ್ಪ ತುಂಬಾ ಚೆನ್ನಾಗಿ ಕಾಣಿಸಿದೆ. ನಿಮಗೂ ಅನಿಸಿರ್ಬೋದು ನೈಟಿಂದು ಮತ್ತು ಮಾರ್ನಿಂಗ್ದು ಕಂಪೇರ್ ಮಾಡಿಕೊಂಡ್ರೆ. ಎಲ್ಲ ಕಡೆಯೂ ಅಷ್ಟೇ ಮಾರ್ನಿಂಗ್ ಲುಕ್ಕೆ ಒಂಥರ ಬರುತ್ತೆ, ರಿಸೆಪ್ಷನ್ ಲುಕ್ಕೆ ಒಂಥರ ಬರುತ್ತೆ. ಮೇಕಪ್ ಲುಕ್ ಹೇಗಿದೆ, ಹೇರ್ ಸ್ಟೈಲೆಲ್ಲ ಹೇಗಿದೆ? ನಾನೊಬ್ಬಳೇ ಹೇರ್ ಸ್ಟೈಲು ಮೇಕಪ್ ಎರಡನ್ನೂ ಕೂಡ ಮೇಂಟೈನ್ ಮಾಡ್ಕೊಂಡಿದ್ದೆ. ಇವತ್ತು ನಿಮ್ಮ ಅಭಿಪ್ರಾಯನ ತಿಳಿಸಿ. ಮನೆಗೆ ಬಂದು ಮತ್ತೆ ಈವ್ನಿಂಗ್ ಇವಾಗ ಅದೇ ಚೌಟ್ರಿಗೆ ಮೇಕಪ್ಪಿಗೆ ಹೋಗ್ತಾ ಇದ್ದೀನಿ. ಇವತ್ತು ಸೆಕೆಂಡ್ ಡೇ ಈ ಚೌಟ್ರಿಲೇ ಇವತ್ತೂ ಮೇಕಪ್ ಇರೋದು, ಬ್ರೈಡಲ್ ಮೇಕಪ್ಪು. ನಾನ್ ಬ್ರೈಡಲ್ಸ್ ಕೂಡ ಇದ್ದಾರೆ, ಸಂಪ್ರೀತ ಬರ್ತಿದ್ದಾರೆ. ನಾನು ಇವಾಗಷ್ಟೇ ಬಂದು ಎಲ್ಲ ಇಟ್ಕೊಂಡು ಕೂತಿದ್ದೀನಿ. ಇವಾಗ ಎಲ್ಲ ಸೆಟಲ್ ಮಾಡ್ಕೋಬೇಕು. ಬ್ರೈಡ್ ಕೂಡ ಬಂದಿದ್ದಾರೆ. ಬನ್ನಿ ಇವತ್ತಿನ ದಿನ ಶುರು ಮಾಡೋಣ. ಬ್ರೈಡ್ ಬಂದು ಆಲ್ರೆಡಿ ಕೆಳಗಡೆ ಇದ್ದರು. ಅವ್ರು ಬಂದು ಅವ್ರ ಐಟಮ್ ಎಲ್ಲ ಸೆಟ್ರೇಟ್ ಮಾಡಿಕೊಂಡು ಅವರು ಹಾಕೊಂಬಂದಿರೋ ಕಾಸ್ಟ್ಯೂಮ್ ಎಲ್ಲ ರಿಮೂವ್ ಮಾಡಿ ಎಲ್ಲ ಸೆಟ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಾನು ನನ್ನ ಐಟಮ್ ಎಲ್ಲ ಸೆಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಬ್ರೈಡ್ ಕಂಪ್ಲೀಟ್ ರೆಡಿ ಲುಕ್ ಹೇಗಿದೆ ಅಂತ ನೀವು ಕಮೆಂಟಲ್ಲಿ ತಿಳಿಸಿ. ಇವರಂತೂ ನಾನು ಹೆಂಗೆ ಮಾಡಿದ್ರು ಅದು ಕಮ್ಮಿ ಮಾಡು, ಇದು ಹಿಂಗೆ ಮಾಡು ಏನೂ ಕೇಳಲಿಲ್ಲ. ಹಂಗಾಗಿ ನನಗೂ ಮೇಕಪ್ಪು ಕೂಡ ಮಾಡೋದಕ್ಕೆ ಫ್ರೀಯಾಗೆ ಮಾಡಿದೆ. ಇವರು ಬ್ರೈಡ್ ಬುಕ್ ಮಾಡೋಕ್ಕೂ ಮುಂಚೆನೂ ಅಕ್ಕ ಯಾರು ಏನಂದ್ರೂ ತಲೆ ಕೆಡಿಸ್ಕೋಬೇಡ, ಓವರ್ ಆಯಿತು ಅಂದ್ರೂ ತಲೆ ಕೆಡಿಸ್ಕೋಬೇಡ, ಆರಾಮಾಗಿ ಮಾಡು ಅಂತ ಎಲ್ಲ ಹೇಳ್ತಿದ್ರು. ಹಾಗಾಗಿ ನಾನು ಫ್ರೀಯಾಗೆ ನನ್ನ ಮೇಕಪ್ಪನ್ನು ಮಾಡಿಕೊಟ್ಟೆ. ತುಂಬಾ ಚೆನ್ನಾಗಿ ಬಂತು. ಹಳ್ಳಿಯವ್ರ ಮೈಂಡ್ ಸೆಟ್ ಒಂಥರ ಇರುತ್ತೆ, ಚೆನ್ನಾಗಿಲ್ಲ, ಓವರ್ ಆಯಿತು ಆ ಥರ ಎಲ್ಲ ಮಾತಾಡೋದು ಕಾಮನು. ಆದರೆ ಇವರು ಅದನ್ನೆಲ್ಲ ತಲೆಗೆ ಹಾಕೋಬೇಡ ಅಂತ ನನಗೆ ಹೇಳ್ಕೊಟ್ರು. ಬಟ್ ಅದೆಲ್ಲ ನಮಗೆ ರೂಢಿ ಆಗೋಗಿದೆ. ಹಾಯ್ ಗಾಯ್ಸ್, ನೋಡಿ ಮನೆಗೆ ಬಂದಿದ್ದೀವಿ. ಅಪ್ಪು ಪಪ್ಪು ಕೂತಿದ್ದಾರೆ. ಶೆಕೆ ಅಂತ ಇವರಿಗೆ ಶೆಕೆನೇನೋ ಊಟ ಮಾಡ್ದ? ಮಾತಾಡಲ್ಲ ಕಣೆ ನನ್ನ ಮಗ. ಅಪ್ಪು ಮನೆಗೆ ಬಂದು ಮಾರ್ನಿಂಗ್ ಒಂದು ಈವೆಂಟ್ ಕೂಡ ಇತ್ತು. ಅದಕ್ಕೆ ನೇಮ್ ರಿವೀಲಿಂಗ್ ಬೋರ್ಡ್ ರೆಡಿ ಮಾಡಬೇಕಾಗಿತ್ತು. ಟೈಮ್ ಸಿಕ್ಕಿರಲಿಲ್ಲ ಅಂತ ಮಾಡಿರಲಿಲ್ಲ. ಬಂದು ಎಲ್ಲದನ್ನೂ ಕೂಡ ರೆಡಿ ಮಾಡಿ ಮತ್ತೆ ಚೌಟ್ರಿಗೆ ವಾಪಸ್ ಹೋಗಿ ಅಲ್ಲೇ ಸ್ಟೇ ಆಗಿ ಮಾರ್ನಿಂಗ್ ಒಂದು 5 ಗಂಟೆಗೆ ಎದ್ದು ಬ್ರೈಡ್ನ ರೆಡಿ ಮಾಡಿ ಇವಾಗ ಮಾರ್ನಿಂಗ್ ಬ್ರೈಡ್ ಔಟ್ಪುಟ್ ಯಾವ ರೀತಿ ಇದೆ ಅಂತ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಹೇಗಿದೆ ಏನು ಅಂತ ನಿಮ್ಮ ಅಭಿಪ್ರಾಯನ ತಿಳಿಸ್ಬೋದು. ಹಾಗೆಯೇ ನಿಮ್ಮ ಬಿಗ್ ಡೇಗೆ ಮೇಕ್ ಓವರ್ ಬೇಕು ಅಂತ ಅಂದರೆ ಡಿಸ್ಪ್ಲೇ ಮಾಡ್ತಿರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಮೇಕಪ್ನ ನೀವು ಬುಕ್ ಮಾಡ್ಕೊಳ್ಬೋದು. ಮೆಹಂದಿ ಕೂಡ ಅವೈಲಬಲ್ ಇದೆ, ಮೇಕಪ್ ಕೂಡ ಅವೈಲಬಲ್ ಇದೆ. ನಿಮಗೆ ಯಾವುದು ಬೇಕು ಅದನ್ನು ನೀವು ಬುಕ್ ಮಾಡ್ಕೊಳ್ಬೋದು. ಮೇಕವರ್ ಎಲ್ಲ ಮಾಡಿ ತಿಂಡಿ ಎಲ್ಲ ತಿನ್ಕೊಂಡು ಮತ್ತೆ ನನ್ನ ತಮ್ಮ ಈವೆಂಟಿಂದು ಕೆಲವೊಂದು ಐಟಮ್ನ ಮನೆಯಲ್ಲೇ ಬಿಟ್ಟೋಗಿದ್ದ, ಅದನ್ನು ಎತ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ವಿ. ಇಲ್ಲೇ ಕುಣಿಗಲ್ ಹತ್ರ ರಾಜಗಿರಿಯಲ್ಲಿ ಈವೆಂಟ್ ಇದ್ದಿದ್ದು. ಬಂದು ಆಲ್ರೆಡಿ ಮುಕ್ಕಾಲು ಭಾಗ ರೆಡಿ ಮಾಡಿದರು, ಸ್ವಲ್ಪ ಕಾಲು ಭಾಗ ಮುಂದೆ ಎಲ್ಲ ಮತ್ತು ತೊಟ್ಲಿಗೆ ಸ್ವಲ್ಪ ಡೆಕೋರೇಟ್ ಮಾಡಿ ಇವಾಗ ಫೈನಲ್ ಔಟ್ಪುಟ್ ಈ ಥರ ರೆಡಿ ಆಗಿದೆ. ಇಲ್ಲಿಂದ ಮುಗಿಸ್ಕೊಂಡು ಮತ್ತೆ ಒಂದು ಮೆಹಂದಿ ನಾನ್ ಬ್ರೈಡಲ್ಸ್ ಇತ್ತು, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಚಪ್ಪಲಿ ಇಲ್ಲಿ ಬಿದ್ದೋಗಿತ್ತು. ಎಷ್ಟು ಸ್ಪೀಡಾಗಿ ಬರ್ತಾಳೆ, ಗುಡ್ಡಿಗೆ ನೋಡಿ ಪಾಪ ನನ್ನ ಚಪ್ಪಲಿ ನೋಡಿ ಗೈಸ್. ಇವ್ರ ಜೊತೆ ಹೋದ್ರೆ ನೋಡಿ ಹೆಂಗೆ ಎಗ್ರಸಿ ಬೆಗ್ರಸಿ ಬೀಳ್ಸ್ಕೊಂಡು ಕೂತ್ಕೊಳ್ಳೋಕೆ ಬರಲ್ಲ. ಊರಿನ ರೋಡು ಸ್ವಲ್ಪ ಕಿತ್ತೋಗ್ಬಿಟ್ಟಿತ್ತು. ಇವರು ಟೈಮ್ ಆಗಿಬಿಡುತ್ತೆ ಅಂತ ಸ್ವಲ್ಪ ಸ್ಪೀಡಲ್ಲಿ ಬರ್ತಿದ್ರು, ಹಂಗಾಗಿ ಆ ಥರ ಆಯಿತು. ಮತ್ತು ಅವರು ಹಂಸು ನೋಡಿದಾಗ ಸ್ವಲ್ಪ ಹಂಗೆ ಹಂಸೋರಿಗೆ ಕಾಣಲ್ಲ, ಆವಾಗ ಎಗರಿಸ್ಬಿಡ್ತಾರೆ, ಅದಕ್ಕೆ ಹಂಗೆ ಹೇಳಿದೆ. ಇವಾಗ ಬಂದು ರೀಚ್ ಆದ್ವಿ ನಾವು. ಚೌಡನಪಾಳ್ಯ ಅಂತ ಹೇಳ್ಬಿಟ್ಟು ಊರ ಹೆಸರು. ಇಲ್ಲೆಲ್ಲ ಬರೀ ನಾನ್ ಬ್ರೈಡಲ್ಸೇ ಇರೋದು, ಬ್ರೈಡ್ ಯಾರೂ ಇರಲಿಲ್ಲ. ಅಂದರೆ ಗಂಡಿನ ಮನೆಯವರು.
ಇವರು ನಮ್ಮ ರಿಲೇಷನ್ ಕೂಡ ಆಗಬೇಕು. ನಮ್ಮ ಆಂಟಿ ಅವರ ವರ್ಗಿತ್ತಿ ಸೊಸೆ ಇವರು. ಬುಕ್ ಮಾಡ್ಕೊಂಡಿದ್ರು. ಬಂದು ಒಂದು ಸರಿ ಬೇಡ ಅಂತಿದ್ರು, ಒಂದು ಸತಿ ಬೇಕು ಅಂತಿದ್ರು. ಫೈನಲಿ ಬಂದು ಬಿಡಿಸ್ಕೊಡಿ ಅಂತ ಅಂದರು. ಆಮೇಲೆ ಬಂದು ಬಿಡಿಸ್ಕೊಟ್ವಿ. ಒಂದು 10 ಜನನೇನೋ ಆಗಿದ್ರು, ನಾನ್ ಬ್ರೈಡಲ್ಸು ಮಕ್ಕಳು ಎಲ್ಲ ಸೇರಿ ಒಂದು 10 ಜನ ಆಗಿದ್ರು. ಎಲ್ಲರಿಗೂ ಸಂಪ್ರೀತ್ ಅವರು ಒಂದು 5 ಜನ, ನಾನು ಒಂದು 5 ಜನಕ್ಕೆ ಬಿಡಿಸ್ಕೊಂಡು ಟೈಮ್ ಕೂಡ ಆಗಿಬಿಟ್ಟಿತ್ತು. ನನ್ನ ಸಂಪ್ರೀತ್ ಅವ್ರು ಹೆಬ್ಬೂರಿಗೆ ಬಿಟ್ಟರು. ನಾನು ಅಲ್ಲಿಂದ ಬಸ್ಸಲ್ಲಿ ಹೋದೆ, ಅವ್ರು ಆ ಕಡೆ ಊರಿಗೆ ಹೋದರು. ಅದ್ರ ನೆಕ್ಸ್ಟ್ ಮಾರ್ನಿಂಗ್ ಮತ್ತೆ ನನಗೊಂದು ಬ್ರೈಡಲ್ ಮೆಹಂದಿ ಇತ್ತು ನಮ್ಮೂರಲ್ಲೇ. ಇವ್ರದ್ದು ಮೇಕಪ್ ಕೂಡ ಬುಕ್ ಆಗಿದೆ. ಮೇಕಪ್ಪು ಮೆಹಂದಿ 2 ಕೂಡ ನಂದೇನೆ. ಮೆಹಂದಿ ಮತ್ತು ಬಿಡಿಸಿ ಮತ್ತೆ ನಾನೀಗ ಈವ್ನಿಂಗ್ ಮತ್ತೆ ಒಂದು ಮೇಕವರ್ ಇದೆ, ಅಲ್ಲಿಗೆ ಹೋಗಬೇಕು. ಈ ವಾರ ಅಂತೂ ಫುಲ್ ಬ್ಯುಸಿಯಾಗಿ ಹೋಗ್ಬಿಟ್ಟಿದೆ. ಬೆಳಗ್ಗೆ ಮಾಡ್ಬಿಟ್ಟು ಬರೋದು ಮತ್ತು ಸಾಯಂಕಾಲ ಅಲ್ಲೇ ಹೋಗೋದು. ಬೆಳಗ್ಗೆ ಮೆಹಂದಿ ಇದ್ದರೆ ಸಾಯಂಕಾಲ ಅಲ್ಲೇ ಮೇಕಪ್ ಇರೋದು. ಆ ಥರ ನನಗನ್ಸಿದ ಪ್ರಕಾರ ಬ್ಯುಸಿ ಇರಬೇಕು, ಆವಾಗಲೇ ನಮ್ಮ ಲೈಫ್ ಚೆನ್ನಾಗಿರುತ್ತೆ. ಬ್ಯುಸಿ ಇದ್ದಷ್ಟು ಸಮಾಧಾನ ಇರುತ್ತೆ, ಖಾಲಿ ಇದ್ದಷ್ಟು ಯೋಚನೆಗಳು ಜಾಸ್ತಿ ಬರ್ತಾ ಹೋಗುತ್ತೆ. ದುಡಿತಾ ಇದ್ದಷ್ಟು ಶ್ರೀಮಂತಿಕೆ ಬರುತ್ತೆ. ಸೋಮಾರಿ ಆದರೆ ಅದರಷ್ಟು ದರಿದ್ರೆ ಇನ್ಯಾವುದೂ ಇಲ್ಲ. ಕಲಿತಾ ಇದ್ದಷ್ಟು ಕಲಿಕೆ ಬರುತ್ತೆ, ತಿಳಿತಾ ಹೋದಷ್ಟು ತಿಳುವಳಿಕೆ ಬರುತ್ತೆ. ಹಾಗಾಗಿ ಸ್ವಲ್ಪ ಲೈಫಲ್ಲಿ ಬ್ಯುಸಿ ಆಗಬೇಕು. ಇವಾಗ ಮೆಹಂದಿ ಮುಗಿಸ್ಕೊಂಡು ಬಂದು ಈಗ ನಾನು ಒಬ್ಳೇನೆ. ಇವತ್ತು 2 ಆರ್ಡ್ರು ಇತ್ತು. ಹೆಬ್ಬೂರಲ್ಲಿ ಒಂದು ಮತ್ತು ಕುಣಿಗಲಲ್ಲಿ ನಾನು ಮೇಂಟೈನ್ ಮಾಡ್ಕೊತಿದ್ದೆ. ಹೆಬ್ಬೂರಿಗೆ ಸಂಪ್ರೀತ್ ಅವ್ರನ್ನ ಕಳಿಸಿದ್ದೆ ಮೇಕಪ್ಪಿಗೆ. ಇಲ್ಲಿ ಬ್ರೈಡು ಪಾಪ ಇವರು ಬರಲ್ಲ, ಸ್ವಲ್ಪ ಸ್ಲೋ. ಅವ್ರ ಜೊತೆ ಯಾರಾದರೂ ಗೈಡ್ ಮಾಡೋದಕ್ಕೆ ಗಾರ್ಡಿಯನ್ ಇದ್ದರೆ ಮಾತ್ರ ಅವರು ಸ್ಮೈಲ್ ಮಾಡೋದು ಈ ಥರ ಎಲ್ಲ ಮಾಡ್ತಾಯಿದ್ರು. ಐ ಮೇಕಪ್ ಮಾಡ್ಬೇಕಾದ್ರೆ ಸ್ವಲ್ಪ ನನಗೆ ರಿಸ್ಕ್ ಅನಿಸ್ತು. ಕಣ್ಬಿಟ್ಟು ಮೇಲೆ ನೋಡಿ ಅಂದರೆ ಅವ್ರು ಎದ್ರುಕೊಂತಿದ್ರು ಏನೋ ಮಾಡಿಬಿಡ್ತಾರೇನೋ ಅಂತ. ಆದ್ರೂ ಹೆಂಗೋ ಪೇಷನ್ಸಿಂದ ಮಾಡಿಸ್ಕೊಂಡ್ರು. ಒಂದು 3:30ಗೆಲ್ಲ ಹೋಗಿ ಅವ್ರಿಗೆ ಮೇಕೋವರ್ ಮಾಡಿಕೊಟ್ಟೆ. ತುಂಬಾ ಚೆನ್ನಾಗಿ ಬಂದಿತ್ತು. ಬ್ರೈಡ್ ಮಾತ್ರ ತುಂಬಾ ಕ್ಯೂಟಾಗಿ ಕಾಣಿಸ್ತಾಯಿದ್ರು. ಮಾರ್ನಿಂಗ್ ಕೂಡ ನಾನು ಹೆಬ್ಬೂರಿಗೆ ಹೋಗಿ ಹೆಬ್ಬೂರಲ್ಲಿ ಒಂದು ಬ್ರೈಡ್ನ ಮುಗಿಸ್ಕೊಂಡು ರಾತ್ರಿನೇ ಇಲ್ಲಿ ಮುಗಿಸ್ಬಿಟ್ಟು ಹೋಗಿದ್ದೆ ಹೆಬ್ಬೂರಿಗೆ. ಸಂಪ್ರೀತ್ ಅವರು ನಾನು ಅಲ್ಲಿ ಮುಗಿಸ್ಕೊಂಡು ಮತ್ತೆ ಇಲ್ಲಿಗೆ ಬಂದೆ. ಇಲ್ಲಿ ಮುಹೂರ್ತಂ ಲುಕ್ನ ಮಾಡಿದ್ದೀವಿ. ಮುಹೂರ್ತಂ ಲುಕ್ಗಳು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದು. ಬ್ರೈಡು ಮನಸ್ಸಿಂದ ನಕ್ಕಿದ್ರೆ ಮುಖ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವ, ಅದು ಏನೇ ಆಗಿರಲಿ. ಮತ್ತು ಅಲ್ಲಿಂದ ಬಂದು ಅದ್ರ ನೆಕ್ಸ್ಟ್ ಡೇ 28ನೇ ತಾರೀಕು 27, 28 ಇತ್ತು ನನಗೆ. ಅದಾದಮೇಲೆ ಈವ್ನಿಂಗು ಮತ್ತು ಇನ್ನೊಂದು ಬ್ರೈಡಲ್ ಮೇಕಪ್ ಬಂದಿದ್ದೀವಿ. ನೋಡಿ ಗೈಸ್ ಹೆಂಗಂತಾಳೆ. ಒಂದೇ ಸತಿ ನಾನು ಬ್ಲಾಗ್ ಮಾಡಬೇಕು ಅಂದರೆ ನೆನಪಾದಾಗ ನಾನು ವೀಡಿಯೋ ಶೂಟ್ ಮಾಡೋಕ್ಕೆ ತಗೋತೀನಿ. ಇವಳಿಗೆ ಒಂದೇ ಸತಿ ಹೆಂಗೆ ಬೇಕು ಹಂಗೆ ಪಿಡ್ಸ್ಕೊಂಡ್ಬಿಡ್ತದೆ ಅಂತ ನನಗೆ. ಅದಕ್ಕೆ ನಾನು ಯಾವಾಗ ಬೇಕು ಅವಾಗಲೇ ಫೋನ್ ತೆಗೆದು ವೀಡಿಯೋ ಮಾಡಿ ಫೋನ್ ಮಾಡ್ಕೊಂಡು ರೀಲ್ಸ್ ಮಾಡ್ತಾಳೆ. ಆಮೇಲೆ ಹಾಯ್ ಗಾಯ್ಸ್ ಅಂತ ಅದಕ್ಕೆ ಇವಳಿಗೆ ಪಿಡ್ಸ್ಕೊಂಡ್ಬಿಡ್ತೀವಿ. ನೋಡಿ ಗಾಯ್ಸ್ ಹೆಂಗೆಲ್ಲ ಕಷ್ಟಪಡಬೇಕು, ಎಷ್ಟೆಲ್ಲ ವೆಯ್ಟ್ ಮಾಡಬೇಕು. ಈ ವಾರ ಅಂತೂ ಫುಲ್ ಟಯರ್ಡ್ ಅಂತೂ ಸಾಕಾಗೋಗೈತೆ. ನಮ್ಮದು ಮಕ್ಕಳು ನೋಡಿ ಸಾಕಾಗ್ಬಿಟ್ಟು. ಇವತ್ತು ಫಸ್ಟ್ ಒಂದು ಬ್ರೈಡು ಹೆಬ್ಬೂರಲ್ಲಿ ಮುಗಿಸಿ, ಸೆಕೆಂಡು ಕುಣಿಗಲಲ್ಲಿ ಮುಗಿಸಿ, ಇವಾಗ 3rd ಇಲ್ಲಿ ಅಂಚೆಪಾಳ್ಯ ಹತ್ರ ಬಂದಿದ್ದೀವಿ. 3rd ಬ್ರೈಡು. ಎಲ್ಲ ಬ್ರೈಡೇನೆ. ವಿ ಆರ್ ಗ್ರೇಟ್ ಆ್ಯಂಡ್ ನಮ್ಗೆ ನಾವೇ ಅಪ್ರಿಷಿಯೇಟ್ ಮಾಡ್ಕೊಂಡು ನಾವು ಕೂಡ ಮಾಡೋಂಗಾದ್ವಿ ಅಂತ. ಬನ್ನಿ ಬ್ರೈಡ್ ಬಂದಮೇಲೆ ಇವತ್ತಿನ ಲುಕ್ಕನ್ನ ತೋರಿಸ್ತೀವಿ. ಇಲ್ಲೂ ಅಷ್ಟೇ ಬಂದು 1 ಅವರ್ ಕಾಯ್ದೆ. ಆಮೇಲೆ ಬ್ರೈಡ್ ಬಂದರು. ವೀಡಿಯೋಸ್ ಎಲ್ಲ ಜಾಸ್ತಿ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ಟೈಮ್ ಆಯಿತು ಅಂತ ಹೇಳ್ಬಿಟ್ರು. ಹಂಗಾಗಿ ಅವ್ರನ್ನ ಕಳಿಸ್ಕೊಟ್ವಿ. ಈ ಎಲ್ಲ ಕಡೆನೂ ಅಷ್ಟೇ ಸ್ವಲ್ಪ ಬೇಗನೆ ಹೇಳಿರ್ತೀವಿ, ಸ್ವಲ್ಪ ಲೇಟಾಗಿ ಬರ್ತಾರೆ. ಆಮೇಲೆ ಅರ್ಜೆಂಟ್ ಮಾಡ್ಕೊತಾರೆ. ಆ ಥರ ಎಲ್ಲ ನೀವು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಫ್ಯೂಚರ್ ಬ್ರೈಡ್ಸ್ ಯಾರಿದ್ದೀರಾ ಆನ್ ಟೈಮ್ ಏನು ಮೇಕಪ್ ಅವ್ರು ಹೇಳಿರ್ತಾರೆ ಅದನ್ನು ನೀವು ಫಾಲೋ ಮಾಡಿ ಅಂತ ಕೇಳ್ತೀನಿ. ಆ್ಯಂಡ್ ಮಾರ್ನಿಂಗು ಬಂದು ಮತ್ತೆ ಮುಹೂರ್ತಂ ಲುಕ್ನ ರೆಡಿ ಮಾಡಿ ಇವತ್ತು ಈ ತಿಂಗಳಿನ ಈ ವಾರದ ಬ್ರೈಡಲ್ ವರ್ಕ್ ಫುಲ್ ಫಿನಿಶ್ ಆಗಿದೆ. ಫುಲ್ ಟಯರ್ಡ್ ಕೂಡ ಆಗಿದೆ. ಆದರೂ ಏನೋ ಒಂಥರ ಎಲ್ಲನೂ ಅಚ್ಚುಕಟ್ಟಾಗಿ ಮುಗೀತಲ್ಲ ಅನ್ನೋ ನೆಮ್ಮದಿ ಕೂಡ ಇದೆ. ಇದಿಷ್ಟು ಈ ವಾರದ ಈ ತಿಂಗಳಿನ ಬ್ರೈಡಲ್ ಒಂದು ವಾರದ ಬ್ರೈಡಲ್ ವರ್ಕ್ ಜರ್ನಿ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಮೇಕಪ್ ಎಲ್ಲ ಹೇಗಿದೆ ಏನು ಅಂತ ನಿಮ್ಮ ಅಭಿಪ್ರಾಯನ ನೀವು ತಿಳಿಸ್ಬೋದು. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ವಿಡಿಯೋಸ್. ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಅಂದರೆ ನಿಮಗೆ ಯಾರಿಗಾದ್ರೂ ಮೇಕಪ್ ಬೇಕು ಅಂತ ಅಂದರೆ ನೀವು ಆರಾಮಾಗಿ ನಾನು ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರಿಂದ ನಾನು ಬುಕ್ ಮಾಡ್ಕೊಳ್ಬೋದು. ಇಲ್ಲಿವರೆಗೂ ಪೇಷನ್ಸಿಂದ ನನ್ನ ವೀಡಿಯೋನ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ.